ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಒಂದ್ಸಲ ಹೋಗಿ ನಿನ್ನೆ ವಿಡಿಯೋನ ಚೆಕ್ ಮಾಡ್ಕೊಂಬನ್ನಿ. ಇಲ್ಲಾಂದರೆ ನಾನು ಇಲ್ಲಿ ಮೇಲೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡಿದ್ರು ಸಹ ಆ ವಿಡಿಯೋನ ನೋಡ್ಕೊಂಡು ಬರ್ಬೋದು. ಲಾಸ್ಟ್ ವಿಡಿಯೋ ನಾನು ಏನು ಹಾಕಿದ್ದೆ ಅಂದರೆ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. ಇಸ್ಕಾನ್ ವೈಕುಂಠ ಹೀಲ್ ಅಂತ ಹೇಳಿಬಿಟ್ಟು ಇದು ಕನಕಪುರ ರೋಡಲ್ಲೇ ಇರೋದು. ಇವಾಗ ನೆಕ್ಸ್ಟು ನಾವು ಅದನ್ನು ಮುಗಿಸ್ಕೊಂಡು ಇವತ್ತು ಆರ್ಟ್ ಆಫ್ ಲಿವಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೇ ದಿನ ಮಾಡಿರೋದು ಈ ವಿಡಿಯೋನ. ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಆರ್ಟ್ ಆಫ್ ಲಿವಿಂಗ್ಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೌದಾ? ತಾತಗುಣಿ ಅಂತನಾ? ಇವಾಗ ಅಲ್ಲಿಂದ ದೂರ ಆಗುತ್ತಾ ಆರ್ಟ್ ಆಫ್ ಲಿವಿಂಗ್ ಇಂದ? ಇದು ಹೌದಾ? ನೋಡೋಣ, ಅದಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಕದಬೇಕು. ನಾವು ಈ ಸಲ ಆಟೋದಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ಡ್ರೈವರೇ ಸಿಕ್ಕಿದ್ರು. ಹೋಗ್ಬೇಕಿದ್ರು ಅಷ್ಟೇ. ನೆಕ್ಸ್ಟ್ ಈ ಥರ ಹೋಗೋ ಆನ್ ದ ವೇ ಯಾವ್ದಾದ್ರು ಪ್ಲೇಸ್ ಇದೆಯಾ ಅಂತ ಕೇಳಿದಾಗ ಇದು ಬರ್ಡ್ ಆಫ್ ಪ್ಯಾರಡೈಸ್ ಅಂತ, ಅದು ತಾತಗುಣಿ ಅಂತ ಹೇಳ್ತಾರಂತೆ, ಅದೊಂದು ಇದೆ ಆನ್ ದ ವೇನೇ ಹೋಗ್ಬೇಕಾದ್ರೆ, ನೀವು ಅದನ್ನು ಕೂಡ ನೋಡ್ಕೊಂಡು ಬರ್ಬೋದು ಅಂತ ಹೇಳಿದ್ರು. ನಾವು ನೋಡೋಣ, ಇದಕ್ಕೆ ಹೋಗ್ಬಿಟ್ಟು ಅದಕ್ಕೆ ಟೈಮ್ ಇದ್ದರೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಇಲ್ಲಿಗೆ ಬಂದ್ವಿ. ಇದು ಬಂದು ಎಂಟ್ರಿ ಆಗಿರುತ್ತೆ. ಒಳಗೆ ಬಂದ ತಕ್ಷಣ ಇಲ್ಲಿ ಫಸ್ಟು ನಾವು ಎಂಟ್ರಿ ಮಾಡಬೇಕು. ನಮ್ಮ ನೇಮು ಮತ್ತು ಟೈಮಿಂಗ್ಸು, ನಮ್ಮ ನಂಬರು, ಮತ್ತು ನಾವು ಎಷ್ಟು ಮೆಂಬರ್ಸ್ ಹೋಗಿರ್ತೀವಿ ಅಷ್ಟು ಮೆಂಬರ್ಸ್ನ ಬರಿಬೇಕು. ಮತ್ತು ನಾವು ಸೈನ್ ಹಾಕ್ಬಿಟ್ಟು ನೆಕ್ಸ್ಟು ನಮ್ಮನ್ನು ಒಳಗೆ ಬಿಡ್ತಾರೆ. ಮತ್ತು ಈ ಕಡೆ ಸೈಡು ಬಂದು ಕಾರ್ ಪಾರ್ಕಿಂಗ್ ಇರುತ್ತೆ, ಒಂದು ಸೈಡು 4 ವೀಲರ್ ಪಾರ್ಕಿಂಗ್ ಇರುತ್ತೆ, ಒಂದು ಸೈಡು 2 ವೀಲರ್ ಪಾರ್ಕಿಂಗ್ ಇರುತ್ತೆ. ಪಾರ್ಕ್ ಮಾಡಿ ಕೂಡ ನಾವು ಹೋಗ್ಬೋದು, ತುಂಬ ಈಸಿಯಾಗಿ ಬರ್ಬೋದು ನಾವು. ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿಂದ ಡೈರೆಕ್ಟ್ ಬಂದ ತಕ್ಷಣ ಇಲ್ಲಿ ಮಾಹಿತಿ ಕೇಂದ್ರ ಅಂತ ಇರುತ್ತೆ. ನಾವಲ್ಲಿ ಫಸ್ಟು ಹೋಗಿ ವಿಚಾರಿಸ್ಕೋಬೇಕು. ಫಸ್ಟ್ ಯಾರೇ ಹೋದ್ರೂ ಒಂದು ಸಲ ವಿಚಾರಿಸ್ಕೊಳ್ಳಿ. ಅದನ್ನು ಅವರು ಹೇಳಿದ್ದು ಕೇಳಿದ್ರೆ ಮಾತ್ರ ನಮಗೆ ನೆಕ್ಸ್ಟ್ ಒಳಗೋಗಿ ಏನೇನು ನೋಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲ ನಾವು ಡೈರೆಕ್ಟ್ ಒಳಗೋದ್ರೆ ನಮಗೆ ಏನು ಅರ್ಥನೂ ಆಗಲ್ಲ, ಗೊತ್ತೂ ಆಗಲ್ಲ. ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ಗೆ ಏನು ಬೆನಿಫಿಟ್ಸ್ ಅಂದರೆ ನೀವು ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರ್ತೀರ, ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರ. ಆಮೇಲೆ ಇದು ನಿಮ್ಮಲ್ಲಿ ಇನಿಬಿಷನ್ ಆಗಿರಲ್ಲ, ಒಂದು ಓಪನ್ನೆಸ್ ಇರುತ್ತೆ ಮಾತಾಡಿ ಅನ್ನೋದಾಗಿ. ಆಮೇಲೆ ಇದು ನಮ್ಮ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಮಗೆ ಅಲ್ಲಿ ಹೋದ ತಕ್ಷಣ ಮಾಹಿತಿ ಕೇಂದ್ರದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಹಂಗಂದರೆ ಫಸ್ಟ್ ಟೈಮ್ ಬಂದಿದ್ದೀರಾ, ಎಷ್ಟು ಸಲ ಬಂದಿದ್ದೀರಾ ಆ ಥರ. ನಾವು ಫಸ್ಟ್ ಟೈಮ್ ಅಂತ ಹೋದ್ವಿ. ಈ ಥರ ಮ್ಯಾಪನ್ನು ತೋರಿಸ್ಬಿಟ್ಟು ಅಲ್ಲಿ ಏನೇನಿದೆ ಪ್ಲೇಸು, ಆಮೇಲೆ ಟೈಮಿಂಗ್ಸ್ ಏನೇನು ಯಾವುದ್ಯಾವುದು ಓಪನ್ ಇರುತ್ತೆ ಅದನ್ನು ಪ್ರತಿಯೊಂದು ಕೂಡ ನೀಟಾಗಿ ಸ್ಪಷ್ಟವಾಗಿ ಹೇಳ್ತಾರೆ, ನಮಗೆ ಅರ್ಥ ಆಗೋ ಥರ. ಮತ್ತು ನೆಕ್ಸ್ಟ್ ಏನಾದರೂ ಕ್ಲಾಸ್ಗಳಿದ್ರೆ ಅದನ್ನು ಸಮ್ಮರ್ ಕ್ಯಾಂಪು ಅದೆಲ್ಲ ಇತ್ತು, ಅದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ನನಗೆ ಇನ್ನೊಂದು ತುಂಬ ಇಷ್ಟ ಆಗಿದ್ದ ವಿಷಯ ಏನಂದರೆ ಅವ್ರು ಹೋದ ತಕ್ಷಣ ಫಸ್ಟ್ ಟೈಮಾ ಅಂತ ಕೇಳಿದ್ರು. ಹೌದು. ಆಮೇಲೆ ಊಟ ಮಾಡ್ಕೊಂಡು ಬಂದಿದ್ದೀರಾ? ಇನ್ನೂ ಟೈಮ್ ಆಗಿಲ್ಲ, ಊಟ ಮಾಡ್ಕೊಂಡು ಬಂದಿಲ್ಲ, ನೀವು ಫಸ್ಟು ಹೋದ ತಕ್ಷಣ ಊಟಕ್ಕೆ ಹೋಗಿ ಅಂತ ಹೇಳಿದ್ರು. ಯಾರು ಕೂಡ ಹೇಳಲ್ಲ ಆ ಥರ, ನೀವು ಊಟ ಮಾಡ್ಕೊಂಬಂದ್ರ, ನೋಡೋಕೆ ಬಂದಿದ್ದೀರಾ ಆ ಥರ ಏನು ವಿಚಾರಿಸಲ್ಲ. ಇವರು ಅಷ್ಟು ನೀಟಾಗಿ ಫಸ್ಟ್ ನೀವು ನೋಡೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಬನ್ನಿ, ಆಮೇಲೆ ಈ ಪ್ಲೇಸ್ಗಳಿಗೆ ಹೋಗಿ. ಧ್ಯಾನ ಮಂದಿರ ಆಗಿರ್ಬೋದು, ಅಥವಾ ಶಿವನ್ ಟೆಂಪಲ್ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಗುರುಕುಲ ಇರ್ಬೋದು, ಆಮೇಲೆ ಗೋಶಾಲೆ ಇರ್ಬೋದು, ಆ ಥರ ಪ್ರತಿಯೊಂದೂ ಈ ಥರ ಇಷ್ಟೆಲ್ಲ ಇದೆ, ಅದನ್ನೆಲ್ಲ ನೀವು ನೋಡ್ಕೊಂಬರ್ಬೋದು. ಮತ್ತು ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿಂದ ಹೋಗಬೇಕು, ನಾವು ಅಲ್ಲಿ ಊಟಕ್ಕೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ. ನಿಮಗೆ ಆವಾಗವಾಗ ಇವ್ರದ್ದೇ ಗಾಡಿಗಳು ಓಡಾಡ್ತಾ ಇರುತ್ತೆ, ಅದರಲ್ಲಿ ಕೂಡ ಹೋಗ್ಬೋದು. ಈ ಬಗಿ ಅಂತಾರಲ್ಲ ಅದರಲ್ಲೆಲ್ಲ ಕರ್ಕೊಂಡು ಹೋಗೋದು. ಹಂಗಂದರೆ ಅದಕ್ಕೆಲ್ಲ ಅಮೌಂಟ್ ಇಲ್ಲ, ಪಿಕಪ್ಪು ಡ್ರಾಪು ಅದನ್ನೆಲ್ಲ ಫ್ರೀಯಾಗಿ ಮಾಡ್ತಾರೆ. ಇವಾಗ ವಯಸ್ಸಾದವರೆಲ್ಲ ಬಂದಿರ್ತಾರೆ, ಅವ್ರಿಗೆ ಅಷ್ಟು ದೂರ ಎಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗ ಧ್ಯಾನ ಮಂದಿರನೇ ಒಂದು ಕಡೆ ಇದ್ದರೆ ಗುರುಕುಲ ಇನ್ನೂ ತುಂಬ ದೂರ ಇದೆ, ಅದೊಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇರ್ಬೋದು. ಆಮೇಲೆ ಶಿವನ್ ಟೆಂಪಲ್ ಒಂದು ಕಡೆ ಇದೆ, ಹಾಗೆಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರ ಇದರಿಂದನೇ ಗಾಡಿ ಫೆಸಿಲಿಟಿಗಳು ಇದೆ, ಅದನ್ನು ಕೂಡ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೋದು. ನಾವು ಎಂಟ್ರೆನ್ಸಿಂದ ಬಂದಾಗ ನಮಗೆ ಅವರು ಯೂಸ್ ಮಾಡ್ಕೊಬೋದು ಅಂತ ಹೇಳಿದ್ರು. ಆವಾಗ ಅಲ್ಲಿ ಬಸ್ ಯಾವುದು ಇರಲಿಲ್ಲ ನಾವು ಬರಬೇಕಾದ್ರೆ, ನಮಗೂ ಅಷ್ಟು ಗೊತ್ತಾಗಲಿಲ್ಲ. ಕೆಲವರೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ರಲ್ಲ, ನಾವು ನಡ್ಕೊಂಡೇ ಬಂದ್ವಿ. ಅಲ್ಲಿಂದ ನಾವು ಇಲ್ಲಿ
ಊಟಕ್ಕೆ ಅಂತ ಬಂದ್ವಲ್ಲ, ಅಷ್ಟು ಬರೋತ್ತಿಗೆ ನಮಗೆ ಸುಸ್ತಾಗೋಗಿತ್ತು. ಅವರು ಹೇಳಿದ್ರು, ನಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ನಾವು ಧ್ಯಾನ ಮಂದಿರದ ಹತ್ರ ನಡ್ಕೊಂಡು ಹೋಗ್ಬಿಟ್ಟಿದ್ವಿ, ಧ್ಯಾನ ಮಂದಿರ ಬ್ಯಾಕ್ ಸೈಡ್ ಹೋಗ್ಬಿಟ್ಟಿದ್ವಿ, ಮತ್ತೆ ಇಳಿದು ಮತ್ತು ಇವಾಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಊಟ ಕೂಡ ತುಂಬ ಚೆನ್ನಾಗಿತ್ತು. ಹಂಗಂದ್ರೆ ಇಲ್ಲಿ ಏನು ₹1 ನೀವು ಅಮೌಂಟು ಕೊಡಬೇಕು ಅಂತ ಎಲ್ಲೂ ಇಲ್ಲ. ನಿಮಗೆ ಎಂಟ್ರಿ ಫೀಸ್ ಕೂಡ ₹1 ಕೊಡೋ ಆಗಿಲ್ಲ, ಫ್ರೀ ಎಂಟ್ರಿ. ಆಮೇಲೆ ಎಷ್ಟು ಬೇಕಾದರೂ ಇರ್ಬೋದು, ನೀವು ಬೆಳಗ್ಗೆಯಿಂದ ಸಂಜೆ ತನಕ ಬೇಕಾದರೂ ಇರ್ಬೋದು. ನಾವಿವಾಗ ಇಲ್ಲಿ ಊಟಕ್ಕೆ ಅಂತ ಬಂದ್ವಿ. ಇಲ್ಲಿ ಊಟ ಕೂಡ ಅಷ್ಟೇ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವೇ ಹಾಕ್ಕೊಂಡು ಊಟ ಮಾಡೋದು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಈ ಫ್ರೀ ಇದ್ರೂ ಕೂಡ ತುಂಬ ವೆರೈಟೀಸ್ ಇತ್ತು, ಅದು ಕೂಡ ಖುಷಿ ಆಯಿತು. ಹಂಗಂದ್ರೆ ಇಲ್ಲಿ ಒಂಥರ ಈ ಚಪಾತಿ ಬರುತ್ತಲ್ಲ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ಗೊಜ್ಜು ಅವಲಕ್ಕಿಗೆಲ್ಲ ಒಗ್ಗರಣೆ ಮಾಡ್ತೀವಲ್ಲ, ಈ ಕಡಲೆಬೀಜ ಎಲ್ಲ ಹಾಕ್ಬಿಟ್ಟು ಆ ಥರ ಒಗ್ಗರಣೆ ಮಾಡಿ ಅದೊಂದು ಐಟಮ್ ಇತ್ತು. ಮತ್ತು ಪಲ್ಯ ಆಗಲಿ, ಆಮೇಲೆ ಚಪಾತಿ, ಅನ್ನ, ಸಾಂಬಾರು, ಪಾಯಸ, ಮಜ್ಜಿಗೆ, ಇಷ್ಟು ವೆರೈಟಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹಂಗಂದ್ರೆ ಇಲ್ಲಿ ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಂಜೆ ಟೈಮ್ ಆಗಲಿ ಫ್ರೀ ಊಟನೇ ಅಂತೆ. ಅದನ್ನು ನೀವು ಯುಟಿಲೈಸ್ ಮಾಡ್ಕೊಬೋದು. ಹಾಗೆಯೇ ನಾವು ಊಟ ಎಲ್ಲ ಮಾಡಿ ಹೊಟ್ಟೆ ಎಲ್ಲ ತುಂಬೋಗಿತ್ತು. ಇನ್ನು ಮಕ್ಕಳು ಐಸ್ ಕ್ರೀಮ್ ಬೇಕು ಅಂದರು, ಐಸ್ ಕ್ರೀಮ್ ಕೊಡಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಧ್ಯಾನ ಮಂದಿರ ನೋಡೋಣ ಅಂತ ಹೇಳ್ಬಿಟ್ಟು ಧ್ಯಾನ ಮಂದಿರ ಸೈಡು ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲೊಂದು ಸ್ವಲ್ಪ ನಡಿಬೇಕಾಗುತ್ತೆ, ಬೇರೆ ಬೇರೆ ಪ್ಲೇಸ್ಗೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ನಡಿಬೇಕಾಗುತ್ತೆ. ತೀರಾ ನಡಿಯೋಕ್ಕೆ ಆಗಲ್ಲ, ತುಂಬ ವಯಸ್ಸಾಗಿರ್ತಲ್ಲ, ನಡಿಯೋಕ್ಕೆ ಆಗಲ್ಲ ಅಂದವರು ಜಸ್ಟ್ ಅಲ್ಲಿ ಬಗೀಲ್ ಬಂದು ಧ್ಯಾನ ಮಂದಿರ ನೋಡಿಕೊಂಡು ಹೋಗ್ಬೋದು. ಇನ್ನು ನಡೀತೀವಿ ಅಂದರೆ ಈ ಕಡೆ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಬರ್ಬೋದು. ನಾವು ಮೇಲೆ ಈ ಧ್ಯಾನ ಮಂದಿರ ಹತ್ರ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನಾವು ಬ್ಯಾಕ್ ಸೈಡಿಂದ ಬಂದಿದ್ದು, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಫ್ರಂಟಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಫ್ರಂಟಲ್ಲಿ ಹೋಗ್ತಾ ಇದ್ದೀವಿ. ಈ ಧ್ಯಾನ ಮಂದಿರನ ನೀವು ಯಾವ ಫಿಲಮಲ್ಲಿ ನೋಡಿರ್ತೀರ ಅಂದರೆ ದೃಶ್ಯ ಫಿಲಮಲ್ಲಿ ರವಿಚಂದ್ರನ್ ಮತ್ತು ನವ್ಯ ನಾಯರ್ ಆ್ಯಕ್ಟ್ ಮಾಡಿರೋ ಫಿಲಮಲ್ಲಿ ಅವರು 4 ಜನ ಬಂದು ಧ್ಯಾನಕ್ಕೆ ಅಂತ ಬರ್ತಾರಲ್ಲ, ಅದೇ ಇದು ಧ್ಯಾನ ಮಂದಿರ. ಫ್ರಂಟು ಆಮೇಲೆ ಕೆಳಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಸತ್ಸಂಗ ನಡೆಯೋದು ಬಂದು 6 o'clock ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಸಂಜೆ ಈವ್ನಿಂಗ್ ಟೈಮಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಆವಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವಿವಾಗ ಬಂದಿದ್ದು ಮಧ್ಯಾಹ್ನ ಟೈಮ್ ಅಲ್ವಾ, ಲೈಟಿಂಗ್ಸ್ ಹಾಕಿದ್ರೂ ಕಾಣಲ್ಲ. ಇವಾಗ ಲೈಟಿಂಗ್ಸ್ ಇಲ್ಲ, ಮತ್ತು ಧ್ಯಾನ ಮಂದಿರ ಕೂಡ ಓಪನ್ ಇರಲಿಲ್ಲ. ಆಮೇಲೆ ಇಂಥ ಟೈಮಲ್ಲಿ ಇಲ್ಲಿನ ಇಷ್ಟು ಓಪನ್ ಇರುತ್ತೆ. ನಾವು ಹೋದಾಗ ಗೋಶಾಲೆ ಕೂಡ ಓಪನ್ ಇರಲಿಲ್ಲ. ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಂಥ ಪ್ಲೇಸ್ಗಳ ಇದೆ ಅಂತಲೇ ಬೆಂಗಳೂರಲ್ಲಿ ಗೊತ್ತಿರಲಿಲ್ಲ. ನಾನು ಜಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಸೇವ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇಲ್ಲಂತೂ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಎಲ್ಲೋ ಒಂದು ಗಲೀಜಾಗಲಿ ಏನೂ ಕಾಣಿಸ್ತಾ ಇರಲಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರು. ನಾವು ನೆಕ್ಸ್ಟು ಬಗಿ ಬಂತು ಅಂತ ಹೇಳ್ಬಿಟ್ಟು ಅದರಲ್ಲಿ ಹತ್ಕೊಂಡು ಹೋಗಿದ್ದೆ. ಅವರು ಎಂಟ್ರಿಗೆ ಹೋಗ್ತಾಯಿದ್ರು. ನಮಗೇನು ಇವಾಗಲೇ ನಾವು ಜಸ್ಟ್ ಅವಾಗ ತಾನೇ ಬಂದಿದ್ದಲ್ವ, ಎಂಟ್ರಿ ಬೇಡ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಅಲ್ಲೇ ಸ್ಟಾಪ್ ಮಾಡಿ ನೆಕ್ಸ್ಟು ಇನ್ನೊಂದು ಅಲ್ಲೇ ಒಳಗಡೆ ಇನ್ನೊಂದು ಮಾಹಿತಿ ಕೇಂದ್ರ ಇತ್ತು, ಅಲ್ಲಿಗೆ ಅಂತ ಬಂದ್ವಿ. अभी आधा घंटा है, 3:22 हो रहा है, 4 बजे स्टार्ट करेंगे. तो यहाँ पैदल जाना होगा, कितना दूर नाम नंबर ले? हाँ, नाम नंबर ले लिया. कितना दूर जाना होगा? 2 minutes from here. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಮಗೆ ಎಲ್ಲೋಗಬೇಕು ಅಂತ ಗೊತ್ತಾಗಲಿಲ್ವಲ್ಲ, ಮಾಹಿತಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ್ಕೊಂಡು 4 o'clock ನಿಮಗೆ ಇಲ್ಲಿ ಅಲ್ಲೇ ಮಾಹಿತಿ ಕೇಂದ್ರ ಇರುತ್ತಲ್ಲ, ಅದ್ರ ಮುಂದೆನೇ ಬಸ್ಗಳು ಬರುತ್ತೆ. ಅದು ಅವರು ನಿಮ್ಮನ್ನು ಗುರುಕುಲಕ್ಕೆ ಕರ್ಕೊಂಡು ಹೋಗ್ತಾರೆ. ನೀವು ಗುರುಕುಲ ಎಲ್ಲ ನೋಡಿಕೊಂಡು ಶಿವನ ಟೆಂಪಲ್ನ ನೋಡಿಕೊಂಡು ನೀವು ಬರ್ಬೋದು. ಆವಾಗ ನಾವು ಹೋದಾಗ 3:30 ಆಗಿತ್ತು. ಇನ್ನೊಂದು ಹಾಫ್ ಆನ್ ಅವರು ನೀವು ಬೇರೆ ಅಲ್ಲಿ ಸ್ನ್ಯಾಕ್ಸ್ ಕೂಡ ಎಲ್ಲ ಇರುತ್ತೆ, ಅದನ್ನೆಲ್ಲ ತಿನ್ಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬನ್ನಿ, 4 o'clock ಬಸ್ ರೆಡಿ ಇರುತ್ತೆ ಅಂತ ಹೇಳಿದ್ರು. ಹಾಗೆಯೇ ನಮ್ಮ ನಂಬರ್ಸು, ನಾವು ಎಷ್ಟು ಜನ ಹೋಗ್ತೀವಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಸ್ಸಿಗೆ ಅದ್ರ ಪ್ರಕಾರನೇ ಬಿಡ್ತಾರೆ. ಇವರು ನೆಕ್ಸ್ಟು ನಾವು ಹೋಗೋ ದೇವಸ್ಥಾನದ ಡೀಟೇಲ್ಸ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. So there is a story which goes 1000 years ago. 1025 AD. At that time there was a Jyotirling in Gujarat, Somnath, where Muhammad Ghazni had attacked the temple and it was broken into pieces. At that time there were few Agnihotri Pandits
from Tamil Nadu, they actually saved some broken pieces from that shivling, and they took them to their hometown back in Tamil Nadu, and this was kept secret for next 900 years. After 900 years, these family members of that time, they went to Shankaracharya ji of that time, and they asked for suggestions whom to tell about this secret. So Shankaracharya ji suggested that they should not bring these pieces out for next 100 years. And Shankaracharya ji also made a prediction that within these 100 years, Ram Mandir will come back and India will be a free country. Then you can bring these pieces out. So the 100 years got over this year. And the generation of today again went to Shankaracharya ji of today and asked for suggestion. Shankaracharya ji suggested that you should go to Bangalore and meet Gurudev Ravi Shankar ji, and you should give these broken pieces to Gurudev, and he will know what to do with these pieces. So on 15 January, Gurudev received 12 such pieces. In these 1000 years, the family members carved these broken pieces into smaller sized shivlings. ನೆಕ್ಸ್ಟ್ ಅವರು ನಮ್ಮನ್ನು ಗುರುಕುಲಕ್ಕೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಡ್ರಾಪ್ ಮಾಡ್ತಾರೆ. ಫಸ್ಟೇ ಈ ಗಾಡೀಲಿ ಕೂತ್ಕೊಂಡಾಗಲೇ ಹೇಳ್ತಾರೆ, ಗುರುಕುಲಕ್ಕೆ ಎಂಟ್ರಿ ಆದಮೇಲೆ ನೀವು ಯಾವುದೇ ವೀಡಿಯೋಗಳನ್ನ ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು, ಅಲ್ಲಿ ಮಕ್ಕಳು ಹೇಗಿರ್ತಾರೆ ಅದನ್ನೇನು ವೀಡಿಯೋ ಮಾಡೋ ಆಗಿಲ್ಲ ಅಂತ ಹೇಳಿದ್ರು. ನಾವು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಗಣಪತಿ ದೇವಸ್ಥಾನ, ಅದೇ ಹೇಳಿದ್ರಲ್ಲ ಶಿವಲಿಂಗ ಬ್ರೋಕನ್ ಆಗಿರೋದು, ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಇಟ್ಟು ಪೂಜೆ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಬರ್ಬೇಕಾದ್ರೆ ನಮಗೊಂದು ಆನೆ ಕೂಡ ಅಡ್ಡ ಆಯಿತು. ಹಂಗಂದ್ರೆ ಅಲ್ಲೇ ಸಾಕಿರೋ ಆನೆ ಅನಿಸುತ್ತೆ ಅದು. ಅದನ್ನು ನೋಡಿಕೊಂಡು ಅದನ್ನೇ ಹೇಳ್ತಾಯಿದ್ರು, ನೀವು ತುಂಬ ಲಕ್ಕಿ ಇದ್ದೀರಾ, ನಿಮಗೆ ಆನೆ ಸಿಕ್ಬಿಡ್ತು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟು ಆನ್ ದ ವೇ ಹೋಗ್ಬೇಕಿದ್ರೆ ನಮಗೆ ಶಿವನ್ ಟೆಂಪಲ್ಲು ಅಲ್ಲಿ ಡ್ರಾಪ್ ಮಾಡ್ತಾರೆ. ನಾವೊಂದು ಸ್ವಲ್ಪ ದೂರ ನೆಡ್ಕೊಂಡು ಹೋಗಬೇಕು ಶಿವಂದು ಈ ಲಿಂಗ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನು ವಿಶೇಷ ಅಂದರೆ, ನಾವಿಲ್ಲಿ ಅಲ್ಲಿ ಪಕ್ಕದಲ್ಲಿ ಅಭಿಷೇಕಕ್ಕೆ ಅಂತ ನೀರಿಟ್ಟಿರ್ತಾರೆ, ನಾವೇ ಶಿವನಿಗೆ ನೀರು ಹಾಕಿ ಅಭಿಷೇಕ ಮಾಡ್ಬೋದು. ಅದು ತುಂಬ ಚೆನ್ನಾಗಿತ್ತು. ಇಲ್ಲಿ ನಿಮಗೆ ಯಾರೂ ಕೂಡ ಪೂಜೆ ಮಾಡಿಕೊಡೋದು ಆ ಥರ ಏನೂ ಇರಲ್ಲ. ಮೋಸ್ಟ್ಲಿ ಬೆಳಗ್ಗೆ ಟೈಮ್ ಇರ್ತಾರೆ ಏನೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ನಾವು ಹೋದಾಗ ಯಾರೂ ಕೂಡ ಇರಲಿಲ್ಲ. ನಾವು ಕೂಡ ಅಲ್ಲಿ ಅಭಿಷೇಕಕ್ಕೆ ಅಂತ ಹೇಳಿ ನೀರಿಟ್ಟಿದ್ರಲ್ಲ, ನಾವು ಎಲ್ಲರೂ ಕೂಡ ನೀರನ್ನೆಲ್ಲ ಹಾಕಿ ನೆಕ್ಸ್ಟ್ ಈ ಕಡೆ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಕೋಚ್ ಇದ್ರಲ್ಲ ಅವರೇನೋ ಗೈಡ್ ಮಾಡ್ತಾಯಿದ್ರು. ಮಕ್ಕಳು ಕೂಡ ಅಲ್ಲಿ ತುಂಬ ಜನ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನಾವು ಈ ಕಡೆ ಶಿವಲಿಂಗ ಎಲ್ಲ ನೋಡಿಕೊಂಡು ಬಂದ್ವಿ. ಯಾರು ಏನು ಮಾಡಿದ್ರು? ಹಂಗೆ ಮಾಡಿದ್ರ ನಿನಗೆ? ಯಾಕೆ ಇಲ್ಲಿ ಏನು ಹೇಳ್ತಾ ಇದ್ದಾಳೆ ಅಂದರೆ, ನಾವು ಈ ಲಿಂಗ ನೋಡೋಕ್ಕೆ ಅಂತ ಒಳಗೆ ಹೋಗ್ತಾ ಇದ್ವಲ್ಲ, ಇಲ್ಲಿ ಗುರೂಜಿ ಅವರು ಅವಳನ್ನು ನೋಡಿದ ತಕ್ಷಣ ಅವಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತಾಯಿದ್ರು, ಕಾಲು ಮುಟ್ಟಿ. ಅದಕ್ಕೆ ಹೇಳ್ತಾ ಇದ್ದಾಳೆ, ನನಗೆ ಹಿಂಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು. ಮತ್ತು ನಾವು ಶಿವಲಿಂಗ ನೋಡಿಕೊಂಡು ಮತ್ತೆ ಎಂಟ್ರೆನ್ಸಿಗೆ ಬಂದುಬಿಟ್ಟು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಆಟೋ ಹತ್ತಿದ್ವಿ. ನಮಗಂತೂ ಬೆಳಗ್ಗೆಯಿಂದ ಸಂಜೆ ತನಕ ಓಡಾಡಿ ಕಾಲೆಲ್ಲ ನೋವಾಗಿತ್ತು. ಇನ್ನು ನನ್ನ ತಂಗಿಗಂತೂ ಅವಳ ಮಗಳನ್ನ ಎತ್ಕೊಂಡು, ಅವಳು ನನ್ನ ಹತ್ರ ಕೂಡ ಬರ್ತಾ ಇರಲಿಲ್ಲ. ಅವಳನ್ನು ಎತ್ಕೊಂಡು ಬರೋ ಅಷ್ಟೊತ್ತಿಗೆ ಅವಳಿಗೂ ಕೂಡ ಸಾಕಾಗೋಗಿತ್ತು. ಹೇಗೋ ಡೈರೆಕ್ಟಾಗಿ ನಾವು ಮನೆಗೆ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದು ಇವಾಗ ಬಿಸಿ ಕಾಫಿ ಕುಡಿತಾ ಇದ್ದೀವಿ. ಎಲ್ಲರೂ ಫುಲ್ಲು ಸುಸ್ತಾಗಿ ಕೂತ್ಕೊಂಡಿದ್ವಿ. ಏನೋ ದೊಡ್ಡ ಸಾಧನೆ ಮಾಡಿ ಬಂದೋ ಥರ ರೇಂಜಿಗೆ ಆಗೋಗ್ಬಿಟ್ಟಿದ್ವಿ. ನಾವು ಔಟ್ಸೈಡ್ ಎಲ್ಲೂ ಹೋಗಲ್ವಲ್ಲ, ಈ ಥರ ಔಟ್ಸೈಡೆಲ್ಲ ಹೋದರೆ ಒಂದು ಸ್ವಲ್ಪ ಸುಸ್ತಾಗೋದು ಎಲ್ಲ ಆಗುತ್ತೆ. ಇನ್ನು ನೈಟ್ ಬಂದು ಅಲ್ಲೇ ಹೊಟ್ಟೆ ತುಂಬ ಊಟ ಮಾಡಿದ್ವಲ್ಲ, ನೈಟ್ ಬಂದು ಪಿಜ್ಜಾ ಬೇಕು ಅಂತ ಹೇಳ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡಿಕೊಂಡು ಪಿಜ್ಜಾ ತಿಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.